ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪೂರಿ ಪಲ್ಯನ ರೆಡಿ ಮಾಡಿದ್ದೆ. ಪೂರಿ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮೊದಲಿಗೆ ನಾನು ಕುಕ್ಕರ್ಗೆ 7-8 ಆಲೂಗಡ್ಡೆನ ಬೇಯಕ್ಕೆ ಹಾಕಿದೆ. ಆಮೇಲೆ ಪ್ಲೇಟ್ನಲ್ಲಿ 2 ಈರುಳ್ಳಿನ ಹಚ್ಕೊಂಡು 5-6 ಹಸಿಮೆಣಸಿನ್ಕಾಯಿನ ಹಚ್ಕೊಂಡು ಕೊತ್ತಂಬರಿ ಕರಿಬೇವೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇದಾದಮೇಲೆ ನಾನು ಒಂದು ಪಾತ್ರೆಗೆ 1 ನೀರಿನ ಲೋಟ ಅಳತೆನಲ್ಲಿ 1 ಲೋಟ ಗೋಧಿ ಮತ್ತು 1 ಲೋಟ ಮೈದಾನ ಸಮವಾಗಿ ಹಾಕ್ಕೊಂಡೆ. ಅದಕ್ಕೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ನೀರು ಹಾಕ್ತೀರಾ ಫಸ್ಟು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡೆ. ನಾವು ನಾದುವಾಗ ಅದು ಉಂಡೆ ಥರ ಆಗಬೇಕು ನೋಡಿ, ಕೈಯಲ್ಲಿ ಸಿಗ್ತಿದೆ ಹೀಗಾಗಬೇಕು. ಅದಾದಮೇಲೆ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಸಾಫ್ಟಾಗಿ ಬರೋ ಥರ ಈ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಅದಕ್ಕೊಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಆಲೂಗಡ್ಡೆ ಬೆಂದಿತ್ತು, ಸಿಪ್ಪೆ ತೆಕ್ಕೊಂಡೆ. ಈಗ ಅದಕ್ಕೆ 1-2 ಸ್ಪೂನಷ್ಟು ನೀರನ್ನ ಚಿಮ್ಕಿಸ್ಕೊಂಡು ಕಾಫಿ ಗ್ಲಾಸಿಂದ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಚಿಮ್ಕಿಸೋದ್ರಿಂದ ಆಲೂಗಡ್ಡೆ ಬೆಣ್ಣೆ ಥರ ಸಾಫ್ಟಾಗಿರುತ್ತೆ ಅಂತ ಅಷ್ಟೇ. ಇದಾದಮೇಲೆ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸ್ವಲ್ಪ ಫ್ರೈ ಆದಮೇಲೆ 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡೆ. ನೀವು ಬೇಕಾದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು. ಸಕ್ಕರೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಎದೆಯುರಿ ಏನೂ ಆಗೋದಿಲ್ಲ. ಇದನ್ನ ಲಿಡ್ ಕ್ಲೋಸ್ ಮಾಡಿ ಫ್ರೈ ಆಗಕ್ಕೆ ಬಿಟ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ. ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿತ್ತು. ಇಷ್ಟು ಹದಕ್ಕೆ ಸಾಫ್ಟ್ ಆಗಿದ್ರೆ ಸಾಕು. ಈಗ ನಾನು ಇದಕ್ಕೆ ಬೇಯಿಸಿ ಅದೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಉದಿಸ್ಕೊಂಡು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ಪಲ್ಯ ಏನೋ ರೆಡಿ ಆಯಿತು. ಈಗ ಪೂರಿ ಮಾಡ್ಕೋಬೇಕಲ್ವಾ. ಹಿಟ್ಟು ಕೂಡ ಸಾಫ್ಟಾಗಿ ನೆಂದಿತ್ತು. ಈಗ ಅದನ್ನು ಚಿಕ್ಕದಾಗಿ ಲಟ್ಟಿಸ್ಕೊಂಡು ಇಲ್ಲಿ ಕರಿಯೋದಕ್ಕೆ ಶುರು ಮಾಡಿದೆ. ನಾವು ಒಂದ್ಸಲಕ್ಕೆ 5-6 ಪೂರಿಗಳನ್ನ ಅಷ್ಟೇ ಲಟ್ಟಿಸ್ಕೋಬೇಕು, ಇಲ್ಲಾಂದರೆ ಪೂರಿ ಉಬ್ಬೋದಿಲ್ಲ. ಈಗ ಪೂರಿ ಕೂಡ ಸಾಫ್ಟಾಗಿ ಉಬ್ಬಿ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟೇ ಅಲ್ಲ, ಮಿಕ್ಕಿದ ಹಿಟ್ಟಿನಲ್ಲಿ ನಾನು ಒಂದು 5-6 ಚಪಾತಿ ಆಯಿತು, ಅದನ್ನ ಕೂಡ ಮಾಡಿದೆ. ಇದಕ್ಕೆ ನಾನು ಯಾವುದೇ ರೀತಿ ಆಯಿಲ್ ಕೂಡ ಯೂಸ್ ಮಾಡಿದೆ, ಡ್ರೈ ಚಪಾತಿ ಮಾಡಿದೆ. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.